ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಓ, ಅಷ್ಟೊಂದು ಸ್ಪೆಷಲ್? ಹೌದು ಸರ್, ತುಂಬಾನೇ ಸ್ಪೆಷಲ್. ಆಯುಧಗಳೆಲ್ಲ ರೆಡಿ ಆಗ್ತಾ ಇದೆ ಗೈಸ್. ನಾನು ಬೇರೆ ಅಲ್ಲಿ ಮನೇಲಿ ಬೇರೆ ಬಿದ್ದುಬಿಟ್ಟಿದ್ದೆ, ಫುಲ್ಲು ಕೈ ಬೇರೆ ನೋಯ್ತೈತೆ, ಆದರೂ ಕೆಲಸ ಮಾಡಬೇಕಲ್ಲ. ಸೊ ಗೈಸ್, ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲೇ ಊಟ ತಿಂತೀವಲ್ಲ, ಸೊ ಆ ಒಂದು ಫೀಲಿಂಗು ಯಾವುದೇ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋದ್ರೂ ಆ ಒಂದು ಫೀಲಿಂಗ್ ಸಿಗಲ್ಲ ಗೈಸ್. ನೀವೇನಂತೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DJ Vlogs ಯೂಟ್ಯೂಬ್ ಚಾನಲ್. ಗೈಸ್, ಏನಪ್ಪ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಖುಷಿಯಾಗಿರಿ ಅಂತ ಹೇಳ್ತಾ, ಸೊ ನಾನು ಸೂಪರ್ ಆಗಿದ್ದೀನಿ. ಸೊ ಗೈಸ್, ಏನಪ್ಪ ವಿಷಯ ಅಂತ ಅಂದರೆ, ಸೊ ನಾವು ಭತ್ತನ ಬೆಳೆದಿದ್ದೋ, ಸೊ ನಮ್ಮ ಮನೆ ಹತ್ರನೇ ಹಾಕಿದ್ದೋ ಭತ್ತನ ನಮ್ಮ ಗದ್ದೆ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಈ ವಿಡಿಯೋಲಿ ಅಂದರೆ ಅದೇ ಭತ್ತ ಕುಯ್ಲಿಕ್ಕೆ ಬಂದಿದೆ, ಸೊ ಕಟಾವಿಗೆ ಬಂದಿದೆ. ಇವತ್ತು ಹಾರ್ವೆಸ್ಟ್ನ ಮಾಡಬೇಕು. ಸೊ ಇದು ನಾವು ಯಾವ ರೀತಿ ಮಾಡ್ತೀವಿ, ಅದೆಲ್ಲ ಕಟ್ಟಿಂಗ್ನ ಮಾಡ್ತೀವಿ, ಯಾವ ರೀತಿ ಇರುತ್ತೆ ನಮ್ಮದು ಒಂದು ದಿನಚರಿ, ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಶೇರ್ನ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿಗೆ. ಗೈಸ್, ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೋಡು ಇವಾಗ ನೀನು ಬರ್ತೀನಿ ನೋಡಿಲಿ, ಇಲ್ಲಿ ನೋಡು ನಬೀಲು. ಉಯ್ ಸುಮ್ಮನೆ ಮಾಡಿದ್ದೆ ನಾನು, ಕಾಮಿಡಿ. ಸೊ ಗೈಸ್, ಪೂಜೆ ಮಾಡಬೇಕಲ್ವಾ ಕಟ್ ಮಾಡೋಕ್ಕೆ. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಜಾಗ ಮಾಡ್ಕೊತಾ ಇದ್ದಾರೆ ಪೂಜೆ ಮಾಡೋದಕ್ಕೋಸ್ಕರ. ಸಂಪ್ರದಾಯ ಅಲ್ವಾ ಅದು, ಪೂಜೆ ಮಾಡೋದು ನಮ್ಮದು. ಹಾಗಾಗಿ ಕೊಡವೆಲ್ಲ ಅಲ್ಲಿಕ್ಬಿಟ್ಟು ಪೂಜೆ ಮಾಡಬೇಕು. ಆಯುಧಗಳೆಲ್ಲ ರೆಡಿ ಆಗ್ತಾ ಇದೆ ಗೈಸ್. ಸೊ ಪೂಜೆ ಮಾಡಿ ತಯಾರಿಯಾಗಿ ರೆಡಿ ಆಗ್ತಾ ಇದೆ ಆಯುಧಗಳೆಲ್ಲ. ಸೊ ಕಟ್ಟಿಂಗ್ ಮಾಡೋಕ್ಕೆ ಕೈ ಕುಯ್ಕೊಬೇಕು. ಆಮೇಲೆ ನಮ್ಮ ಚಾರುಗೆ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ಎಷ್ಟು ಕೆಳಗಡೆ ಆಗುತ್ತೆ ಅದೊಂದು ಟ್ರೀಟ್ಮೆಂಟು. ಮೂರ್ತಲ್ಲ ಈ ಸೈಡ್ ಕುಯ್ಬೇಡಕೊಂಡು ಇನ್ನೂ ಕೆಳಗಡೆ ಕುಯ್ಯೋ, ನಮ್ಗೆ ಉಲ್ಬೇಕು. ಗೈಸ್ ನೋಡಿ ಯಾವುದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ. ಅಂದರೆ ಕುಯ್ಬೇಕಲ್ಲ, ಸೊ ಹಾಗಾಗಿ ಯಾವುದು ನನಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ಕೊತಾ ಇದ್ದೀನಿ ನಾನು. ಸೆಲೆಕ್ಟ್ನ ಮಾಡಿಕೊಂಡು ಎತ್ಕೊಂಡು ರೆಡಿ ಗೈಸ್. ಈಗ ನೋಡಿ ಗೈಸ್, ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ತೇವ ಆಗಿಬಿಟ್ಟಿದೆ. ಏನಕ್ಕಂತಂದರೆ ನಮ್ಮದು ಹೊಸ ಮನೆಯದು ಮೇಲ್ಗಡೆಯಿಂದ ಬರುತ್ತಲ್ಲ ಮಳೆ ನೀರು, ಅದು ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಬಿಟ್ಟಿದ್ದೀವಿ ವಾಟ. ಸೊ ಹಾಗಾಗಿ ಎಲ್ಲ ತೇವ ಆಗಿಬಿಟ್ಟಿದೆ ಒಂದೊಂದು ಕಡೆ ಮಾತ್ರ. ಸೊ ಹಾಗಾಗಿ ಇಲ್ಲಿ ನಿಂತ್ಕೊಂಡು ಕುಯ್ಯೋಕ್ಕಾಗಲ್ಲ, ಕಾಲೆಲ್ಲ ಒಳಗಡೆ ಹೋಗ್ತಾಯಿದೆ ಸ್ವಲ್ಪ ತೇವ. ಆಮೇಲೆ ಅದು ಅಲ್ಲೇ ಕಚ್ಕೊಂಡ್ಬಿಡ್ತದೆ ಪೈರು ಕುಯ್ಯೋದು. ಸೊ ಹಾಗಾಗಿ ಬೇರೆ ಕಡೆ ಕುಯ್ಕೊಳ್ಳೋಣ, ಆಮೇಲೆ ಬಿಸಿಲು ಬಂದಾದ್ಮೇಲೆ ಅಲ್ಲಿ ಕುಯ್ಯೋಣ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಚಿಂಟು ಕುಯ್ತಾವನೆ. ಈ ಥರ ಒಣಗಿಸ್ತದೆ ಗೈಸ್. ಅದರಿಂದ ಆ ಕಡೆಯಿಂದ ಈ ಕಡೆ ಬಂದೆ ಕುಯ್ಯೋಣ ಅಂದ್ಬಿಟ್ಟು ಅಲ್ಲಿ ತೇವ ಇತ್ತು ಅಂತ. ಸೊ ಇಲ್ಲಿ ನೋಡಿದ್ರೆ ಏನು ಗೊತ್ತಾ, ಈ ಒಂದು ಹೊಲದಲ್ಲಿ ಫುಲ್ಲು ಕಳೆ ಜಾಸ್ತಿ ಇತ್ತು. ಕಳೆ ತೆಗೆದ್ರೂ ಅದು ಜಾಸ್ತಿ ಬಂದ್ಬಿಟ್ಟಿದೆ ಅದು ಕಳೆ. ಸೊ ಕಳೆ ಇದ್ದರೆ ಬೇಗ ಸಾಗಲ್ಲ ಕೆಲಸ, ಸೊ ಲೇಟ್ ಆಗುತ್ತೆ. ಹಾಗಾಗಿ ಕಳೆ ಬೇರೆ ಇತ್ತಲ್ಲ, ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಕುಯ್ತಾ ಇದ್ದೆ.
ಕುಯ್ಯೋಕ್ಕೆ ಒಂಥರ ಮಜಾ ಗೈಸ್ ಇದು. ಅಂದರೆ ರಾಗಿ ಪೈರು ಗಟ್ಟಿ ಇರುತ್ತೆ, ಇದು ಸಾಫ್ಟ್ ಇರುತ್ತಲ್ಲ, ಬೇಗ ಕುಯ್ಬೋದು, ಚೆನ್ನಾಗಿರುತ್ತೆ. ಆ ಒಂದು ಆ ಎರಡು ಆ ಮೂರು ಗೈಸ್, ಈ ಥರ ರವಿಚಂದ್ರನ್ ಒಂದು ಫಿಲಮಲ್ಲಿ ಕಟ್ ಮಾಡ್ತದಲ್ಲ, ಸೊ ಆ ರೀತಿಯನ್ನು ಕಟ್ ಮಾಡಿದ್ರೆ 10 ದಿವಸ ಆಯ್ತದೆ ಗೈಸ್, ಇಷ್ಟು ಕಟ್ ಮಾಡೋಕ್ಕೆ. ನೋಡಿ ನಾನು ಎಷ್ಟು ಸ್ಪೀಡಾಗಿ ಕಟ್ ಮಾಡ್ತೀನಿ, ಹಿಂಗೆ ಚಕ 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 ಅಂತ ಕಟ್ ಮಾಡ್ತಾ ಇರಬೇಕು. ಅಂದರೆ ಇದು ಸಾಫ್ಟಾಗಿರುತ್ತೆ, ಬೇಗ ಬೇಗ ಕಟ್ ಮಾಡಿಬಿಡ್ಬೋದು ಶಾರ್ಪ್ ಇದ್ದರೆ. ಸೊ ನೋಡಿ ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ನಾನಂತೂ, ಫುಲ್ ಸ್ಪೀಡು ಗೈಸ್, ಹಂಗೆ ಅಣ್ಣ ರಾಕ್ ಗೈಸ್. ಅದು ಕುಡ್ಲು ತುಂಬಾ ಶಾರ್ಪ್ ಮಾಡಿಸಿರ್ತೀವಲ್ಲ, ಸೊ ಹುಷಾರಾಗಿ ನೋಡ್ಕೊಂಡು ಕುಯ್ಬೇಕು. ಒಂಚೂರು ಏನಾದರೂ ಸ್ಕಿಡ್ ಆಯಿತು ಅಂತ ಅಂದರೆ ಬೆಳ್ಳೆ ಕಟ್ಟಾಗ್ಬಿಡ್ತು ಗೈಸ್, ಆ ರೀತಿ. ಸೊ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಬೇಕು ಗೈಸ್. ನೋಡಿ ಹುಡುಗರೆಲ್ಲ ಅಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ, ಫೋನ್ ನೋಡ್ತಾ ಇದ್ದಾರೆ. ಸೊ ನೋಡಿ ಇನ್ನೂ ಸ್ವಲ್ಪ ಜನ ಬಂದಿದ್ದಾರೆ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು. ಇನ್ನೂ 1-2-3 ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ, ಇಲ್ಲೊಬ್ರು ಅಲ್ಲೊಬ್ರು. ಸ್ಪೀಡಾಗಿ ಕಟ್ ಮಾಡ್ತಾಯಿದ್ದೀವಿ ನೋಡಿ, ಹೆಂಗೆ ನೀಟಾಗಿ ಒಂದೇ ಲೈನಾಗಿ ಬಂದ್ಬಿಡುತ್ತೆ ಗೈಸ್, ಸಿಕ್ಕೊಂಡು ಹೋಗ್ತಾ ಇರೋ ಹಂಗೆ ಏನು ಬೋರ್ ಆಗೋಲ್ಲ ಅಷ್ಟು. ಅಂದರೆ ಫಾರ್ಮಿಂಗ್ ಲೈಫ್ ಏನೋ ಒಂಥರ ಖುಷಿ ಗೈಸ್, ಖುಷಿಯಿಂದ ಮಾಡಿದ್ರೆ ಅಲ್ವಾ. ಸೊ ಗೈಸ್, ನಾವು ಬೆಳೆದಿರೋ ಬೆಳೆ ಈ ಥರ ಒಂದು ಚೆನ್ನಾಗಿ ಬಂದಿರುತ್ತಲ್ಲ, ಸೊ ಅದನ್ನು ನೋಡೋದಕ್ಕೆ ಕಣ್ಣಿಗೆ ಒಂಥರ ತಂಪು ಅಲ್ವಾ ಗೈಸ್, ನೀವೇನು ಹೇಳ್ತೀರಾ? ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಓ, ಅಷ್ಟೊಂದು ಸ್ಪೆಷಲ್ಲಾ? ಹೌದು ಸರ್, ತುಂಬಾನೇ ಸ್ಪೆಷಲ್. ನೋಡಿ ರಶ್ಮಿ ಜೀವ ಅವ್ರು ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಇಷ್ಟೊಂದು ಐತೆ ಯಾವಾಗಪ್ಪ ಮುಗಿಸೋದು ಅಂತ. ಬರೋ ಟಿಫನ್ ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಅರ್ಧ ಮುಗಿಸಿದ್ದೀವಿ ಗೈಸ್. ಬಿಸಿಲು ಬೇರೆ ಜಾಸ್ತಿ ಐತೈತೆ, ಸೂರ್ಯೋದಯ ಬೇರೆ ಕಿಸ್ಕೊಡ್ತಾ ನೋಡಿ ಗೌತಮ್ ಬೇರೆ ಅಲ್ಲಿ ಬರ್ತಾ ಇದ್ದಾನೆ, ಇನ್ನೂ ಟಿಫನ್ ಮಾಡಿಲ್ವಲ್ಲ, ಬೇರೆ ಹೊಟ್ಟೆ ಬೇರೆ ಹಸಿತಾ ಇದೆ. ಗೈಸ್ ನೋಡಿ ಇವರೆಲ್ಲ ಅಷ್ಟು, ನಾವೇ ಫಸ್ಟ್ ಮುಗಿಸಿದ್ದೀವಿ. ಕರೆಕ್ಟಾಗೈತೆ. ವೈಟ್ ಕಪ್ಪೆ ನಾಯಿ ತೋರಿಸು, ನಮ್ಮ ನಾಯಿ ಎಷ್ಟು ಚೆನ್ನಾಗಿ ನಿಂತಿರ್ತೈತೆ. ಅದಕ್ಕ ಮತ್ತೆ ಶೀತ ಐತೆ ಗೈಸ್. ಮುಗೀತು, ಇದೆರಡು, ಇದೊಂದು ಅದೊಂದು. ಅದು ಒಂದು ಸ್ವಲ್ಪ ಇದೆ, ಜಾಸ್ತಿ ತೇವ ಐತಲ್ಲ. ಇದು ದೊಡ್ಡದು. ಕೆರೆ ಇದು ಮೂಲ್ಯಮ್ಮ. ಹಾಯ್ ಗಾಯ್ಸ್. ನೋಡಿ ಫುಲ್ ಸ್ಪೀಡು ಆಲಿಸ್ತೈತೆ ನೋಡಿ ಗೈಸ್. ಒಂದು ತುಳಿಬೇಡ. ನೀರು ನಿಂತಿತ್ತಾ? ನೀರಾ? ಸೊ ಗೈಸ್, ಇವಾಗ ಫೈನಲಿ 3 ಆಗೈತೆ. ಇದೊಂದು ಸ್ವಲ್ಪ ಐತೆ.
ಇಲ್ಲಿ ತೇವ ಇತ್ತಲ್ಲ, ಸೊ ಹಾಗಾಗಿ ಇದು ಬಿಟ್ಟು ಆಮೇಲೆ ಕುಯ್ಯೋಣ ಅಂದ್ಬಿಟ್ಟು. ಸೊ ನೋಡಿ, ಇದೊಂದು 2 ಅಲ್ಲಿ ನಿಂತಿದ್ದಾರಲ್ಲ, ಅದು 3 ಆಗೋದ್ರೆ ಇನ್ನು ಲಾಸ್ಟ್ ಅದೊಂದು ಇದೆ, ಅದೊಂದು ಮಾಡಿಬಿಟ್ರೆ ಗೈಸ್ ಫುಲ್ ಮುಗ್ದೋಗ್ಬಿಡುತ್ತೆ. ಹೊಟ್ಟೆ ಹಸಿತಾ ಇದೆ ಗೈಸ್, ಫುಲ್ಲು ಕಾಲೆಲ್ಲ ನೋಯ್ತಾ ಇದೆ, ಹೊಟ್ಟೆ ಅಂತೂ ಫುಲ್ ಹಸಿತಾ ಇದೆ. ಹಾಗಾಗಿ ಟಿಫನ್ ತಿನ್ಕೊಂಡು ಹೋಗೋಣ ಅಂತ ಬಂದು, ನಾನು ಬೇರೆ ಅಲ್ಲಿ ಮನೇಲಿ ಬೇರೆ ಬಿದ್ದುಬಿಟ್ಟಿದ್ದೆ, ಫುಲ್ಲು ಕೈ ಬೇರೆ ನೋಯ್ತೈತೆ, ಆದರೂ ಕೆಲಸ ಮಾಡಬೇಕಲ್ಲ, ಹಾಗಾಗಿ ಮಾಡ್ತಾ ಇದ್ದೀವಿ. ನೋಡಿ ಇವರೆಲ್ಲ ಆಟ ಆಡ್ತಾ ಇದ್ದಾರೆ. ಈಗ ಟಿಫನ್ ತಿನ್ನಬೇಕು. ನೋಡಿ ಗ್ಲಾಸ್ ಕೊಡೋಕೆ ರೆಡಿ ಆಗಿದ್ದಾನೆ. ಇವ್ರು ನಮಗೋಸ್ಕರ ಊಟ ಇಲ್ಲೇ ತಂದುಬಿಟ್ಟಿದ್ದಾರೆ ಇವತ್ತು. ಹೊಲದಲ್ಲೇ ಊಟ ತಿನ್ನೋದು ಗೈಸ್ ಸಖತ್ತಾಗಿರುತ್ತೆ ಒಂಥರ. ಈ ಥರ ಮುಂದೆ ಹೊಲದಲ್ಲಿ ನೋಡಿಕೊಂಡು ವ್ಯೂ ಊಟ ತಿಂತಾ ಇದ್ರೆ 2 ತುತ್ತು ಹಂಗೆ ಒಳಗಡೆ ಹೋಗ್ಬಿಡುತ್ತೆ ಗೈಸ್. ಭೂವಿ ನೋಡು, ಭೂವಿ 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 ಹಾಯ್ ಗೈಸ್ ಅಂತ ಮಾಡು. ಹಾಂ ನೋಡಿ ಗಾಯ್ಸ್ ಏನೋ ಕುಡಿತಾವನೆ, ನಗ್ತಾವನೆ ಇವಾಗ. ಗೈಸ್ ನನ್ನ ಬಾಟ್ಲು ತಂದವ್ರೆ. ಕಾಲೆಲ್ಲ ಮಣ್ಣಾಕ್ಬಿಟ್ಟಿದೆ ನೋಡಿ. ಇವಾಗ ವಾಶ್ ಎಲ್ಲ ಮಾಡ್ಕೊಂಡು ಇವಾಗ ಊಟ ತಿನ್ನಬೇಕು. ಫ್ರೆಶ್ ಅಪ್ ಎಲ್ಲ ಆಗಿದ್ದು. ಸೊ ಗೈಸ್ ನೋಡಿ, ಮಶ್ರೂಮ್ ಇದು ಒಳಗಡೆ, ಮಶ್ರೂಮ್ ಬಂದೈತೆ ಒಳಗಡೆ, ಇಷ್ಟು ದೊಡ್ಡದೈತೆ ಒಂದು. ಗೈಸ್ ನೋಡಿ, ಪಪ್ಪಾಯ ಗಿಡ ಹಾಕಿರೋದು ಇಲ್ಲಿ ಯಾವ ರೀತಿ ಬೆಳ್ಕೊಂಡೈತೆ, ಮತ್ತು ಕುಂಬಳಕಾಯಿ ಇದು ಹಾಕಿರೋದು ಹೂವು ಬರ್ತಾಯಿದೆ. ಭೂಮಿ ನಂಗೆ ಕೊಡು. ಕಣ್ ಮಾಡ್ತೀಯಾ, ಆಮೇಲೆ ಕೊಡ್ತೀಯಾ? ಸೊ ಗೈಸ್ ನೋಡಿ, ಇವಾಗ ಊಟ ತಿಂತಾ ಇದೀವಿ ಇಲ್ಲ ಗೈಸ್. ಕ್ಯಾರೆಟ್ ಏನಿದು ಕಟ್ಟು ಪಳಾಯಿಚು ಗೈಸ್, ಕುಂಬಳಕಾಯಿ ಪಲ್ಯ. ಯಾರಿಗೋ ಕಟ್ಟು, ನಿನ್ಗೇನೋ? ನಂಗೆ ತರಕಾರಿ ಸಾರು ಕಟ್ಟು. ಚಿಂಟು, ಗೌತು ನಿನ್ಗೂ ನಿನ್ ತಮ್ಮಂಗೂ ಒಂದ್ರಲ್ಲೇ ಹಾಕೊಡ್ತೀನಿ. ನಿಂಗೆ ಸಾಂಬಾರ್ ಚೆನ್ನಾಗಿ ತರಕಾರಿ ಭೂಮಿಗೂ ಅಂದ್ರಲ್ಲೇನಾ? ಇಬ್ರು ಅದ್ರಲ್ಲೇ ಭೂಮಿ ಬಾಲ ನಾವಿಬ್ರು ತಿನ್ನೋಣ. ಸೊ ಗೈಸ್, ಇವಾಗ ಊಟ ತಿನ್ಕೊಂಡಾಯಿತು, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇವ್ರು ನಮ್ಮ ಅಜ್ಜಿ, ಇವ್ರು ನಮ್ಮ ಅತ್ತೆ, ಇವ್ರಿಗೆ ಕರ್ಕೊಂಡವ್ರಿ. ಗೈಸ್ ಫೈನಲಿ ಆಯಿತು ಫುಲ್ಲು. ಭೂಮಿ ಬಾ, ಆಗೋಯ್ತು. ನೋಡೋಕಲ್ಲ ಕಣೋ, ವೈಟ್ ತಲೆ ಕುಯ್ದ್ಬಿಟ್ಟು ತಿರ್ಲಿಸ್ಬಿಟ್ಟು ಆಸ್ತಿ ಅಷ್ಟೇ. ಹಾಂ, ಏಯ್ 5 ಸೂರ್ಯ ಆ ಕಡೆ ಇರೋದು. ಅದೇನ್ ಮಾಡ್ತಾರೆ ಹೇಳ್ಕೊಳ. ಏನು ಮಾಡ್ತಾವ್ರೆ? ಲಾಸ್ಟಿಗೆ ಈ ಥರ ಮಾಡಿದ್ರೆ ಮಳೆ ಬರಲ್ಲ ಅಂತ. ಚಿಂಟು ನಡಿ, ತುಳಿಬೇಡ. ಸೊ ಗೈಸ್, ಅಲ್ಲಿ ಯಾಕೆ ಆ ರೀತಿ ಮಾಡಿದ್ದು ಅಂತ ಅಂದರೆ, ಆ ರೀತಿ ಕಟ್ ಮಾಡಿಬಿಟ್ಟು ಆ ರೀತಿ ಸೂರಿಂಗ್ ತೋರಿಸಿದ್ರೆ ಮಳೆ ಬರಬಾರ್ದು ಅಂತ ಅಂದ್ಬಿಟ್ಟು ಅಂತೆ. ಸೊ ಅದು ಹಳೆ ಪದ್ಧತಿ, ಹಾಗಾಗಿ ಆ ರೀತಿ ಮಾಡಿದ್ದು ಸೂರಿಂಗೆ ಆಯುಧ ಚೀಲ ಇಲ್ಲದು, ಚೀಲ ಇಷ್ಟೇನ ದಂಡ 5 ಇನ್ನೊಂದಲ್ಲಿ. ಸೊ ಗೈಸ್ ಫೈನಲಿ ಎಲ್ಲ ಮುಗೀತು. ಸೊ
ಸೊ ಕಾಲೆಲ್ಲ ಫುಲ್ ನೋಯ್ತಾ ಇದೆ, ಯಾಕೆಂದರೆ ಫುಲ್ಲು ಅಲ್ಲಿ ಕೆಸರು ಸ್ವಲ್ಪ ತೇವ ಇತ್ತು, ಗೊತ್ತಾಗಲಿಲ್ಲ. ಸೊ ಕಾಲು ಹಾಕಿ ಒಳಗಡೆ ಊದ್ಕೊಬಿಡ್ತು. ಹಂಗೂ ಕಟ್ ಮಾಡಿ ಫುಲ್ಲು ಕಾಲೆಲ್ಲ ಊದ್ಕೊಂತಿತ್ತಲ್ಲ, ಕಟ್ ಮಾಡಿ ಕಾಲೆಲ್ಲ ಎತ್ತೋದು ಎಲ್ಲ ಫುಲ್ಲು ಕಾಲೆಲ್ಲ ನೋಯ್ತಾ ಇದೆ ಗೈಸ್. ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದು ಕೆಲಸ ಇತ್ತು. ಏನಂತ ಅಂದರೆ ನಾವು ತೊಗರಿ ಗಿಡ ಹಾಕಿದ್ದೋ ಇಲ್ಲಿ. ಸೊ ಏನಾಗೈತೆ ಅಂತ ನೋಡಬೇಕು. ಕಳೆನೂ ಕೀಳಲಿಲ್ಲ ಇವಾಗ ನಾವು. ಇಲ್ಲಿ ಸ್ವಲ್ಪ ಕೆಲಸಗಳು ಬೇರೆ ಇತ್ತು ಅಂದ್ಬಿಟ್ಟು ಸೊ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ, ನಾನು ಮತ್ತು ಚಿಂಟು. ನೋಡಿ ಚಿಂಟು ಬಂದಿದ್ದಾನೆ. ಸೊ ಇಲ್ಲಿ ನೋಡಿ, ಇದು ಫಾರಮ್ ಹುಲ್ಲು ಹಸುಗೆ. ಯಪ್ಪ ನೋಡಿ ಹೆಂಗಿದೆ, ಇಲ್ಲ ಫುಲ್ ಸತ್ತೆ ಆಗಿಬಿಟ್ಟಿದೆ ಗೈಸ್. ಮುಳ್ಳೆಲ್ಲ ಜಾಸ್ತಿ ಇದೆ ಗೈಸ್, ಇಲ್ಲಿ ಚುಚ್ಕೋತೈತೆ. ಓ ಗಾಯ್ಸ್, ಬಂದಿದೆ, ನಾಟ್ ಬ್ಯಾಡ್. ಬಟ್ ಆದರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಬಂದಿರೋದು. ನೋಡಿ ತೊಗರಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ಇದು ಇನ್ನೂ ಸ್ವಲ್ಪ ಬಲಿಬೇಕು ಗೈಸ್. ಇಲ್ಲ ಓಕೆ ಆಗಿದೆ ಒಳಗಡೆ, ಬಟ್ ಇನ್ನೂ ಸ್ವಲ್ಪ ಬಲಿಬೇಕು. ನೋಡಿ ಗೈಸ್ ಇಲ್ಲಿ ಯಾವ ರೀತಿ ಬಂದಿದೆ. ಆಲ್ಮೋಸ್ಟ್ ಬಂದಿದೆ. ಇದು ಬ್ಲ್ಯಾಕ್. ಸೊ ಗೈಸ್ ಇವಾಗ ಇಲ್ಲಿಂದ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಸೊ ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಅದಾದಮೇಲೆ ಇಲ್ಲಿ ನೋಡಿ ಒಂದು ಎಳ್ನೀರು ಗಿಡ ನಮ್ಮದು. ಸೊ ಎಳ್ನೀರು ಮರ ಒಂದು ಬಿದ್ದೋಗ್ಬಿಟ್ಟಿತ್ತು, ಅದು ಫುಲ್ಲು ಕೊಂಬೆ. ಹಾಗಾಗಿ ನಾವು ಮಟಾಶ್ ಮಾಡ್ತಾಯಿದ್ದೀವಿ, ಎಲ್ಲರೂ ಕುಡಿತಾ ಇದ್ದೀವಿ, ಟಯರ್ಡ್ ಆಗಿತ್ತಲ್ಲ. ಸೊ ಹಾಗಾಗಿ ಚೆಲ್ಲೋಗ್ಬಿಡುತ್ತೆ ಚಿಂಟು. ಹಾಂ ಇಲ್ಲ ಎಲ್ಲ ಆಯ್ತು. ಉಲ್ಲೇಖಿತ ನೋಡೋ ಸಾಕ ಕೊಳಕು. ಏಯ್ ಇರು ಕೊಡ್ತೀನಿ, ಇರು ಸ್ವಲ್ಪ ನೋಡ್ಕೊಂಡು ಟೇಸ್ಟ್. ಅದೊಂದು ಎರಡು ಸಾಕಾ? ಕೊಡೋದು ನಂದು ಕೊಡೋದು ಕುಡ್ಬಿಟ್ಟು ಲಾಡ ಕೊಡ. ಭೂವಿ ಚೆನ್ನಾಗೈತೆ, ತಗೋ ಕುಡಿ. ಚೆನ್ನಾಯ್ತಾ? ಅಷ್ಟೇ ಕೊಡೋದು ನಾನು. ಇನ್ನ ಬೇಕಾ? ಇನ್ನೊಂಚೂರು ಸಾಕಾ? ತಗೋ. ಪೈಪ್ ಎತ್ಕೋರು ಒಂದೆರಡು ಸರ್, ಪೈಪ್ ಎತ್ಕೋಬೋ ಹೋಗು ಪ್ರೀ. ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ವೀಡಿಯೋನ ನೋಡಿದ್ದಕ್ಕೆ. ಇದೇ ರೀತಿ ಸಪೋರ್ಟ್ ನಾವು ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಲವ್ ಯು ಗಾಯ್ಸ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್. ಲವ್ ಯು ಗಾಯ್ಸ್, ಕೀಪ್ ಸಪೋರ್ಟಿಂಗ್. Sorry, it's DJ.